ನನ್ನ ಮಗಳ ಚಂದುಳ ಚೆಲಿವದಾಳ ಹಂಗೆ ಕರ್ಪುರದ ಗೊಂಬ್ ಇದ್ದಂಗೆ ಅದಾಳ ಆಕಿ ನೋಡಿದ್ರೆ ಸಾಕು ಹಂಗೆ ಮಿನಿಸ್ಟ್ರು MLA ತಹಸೀಲ್ದಾರ್ ಹಂಗೆ ಮದುವೆ ಮಾಡ್ಕೊಂಡು ಹೋಗ್ತಾರ್ರಿ ಆಕಿನ್ನ ಅಂತ ಚಂದುಳ ಚೆಲಿವದಾಳ. ಹಾಂ ಇವತ್ತು ಬ್ರೋಕರ್ ಭರಮಣ್ಣ ಒಂದು ವರ ಕರ್ಕೊಂಬರ್ತೀನಿ ಅಂತ ಹೇಳ್ಯಾನ. ಕರ್ಕೊಂಬರ್ಲಿ ಹೆಂಗೈತೆ ನೋಡೇ ಬಿಡೋಣ. ನಾಗೆ ಅನ್ಬಾರ್ದಿ ನಾಗಪ್ಪ ಅನ್ನ ಎಷ್ಟು ಬಾಯಿ ಹೊಡ್ಕೋಬೇಕು ನಿನಗೆ. ನಾಗಪ್ಪ ಅಂತ ಅಪ್ಪ ಅಂತ ಕರಿಲೆ ನೀ ನಮ್ಮ ಅಪ್ಪೇನು? ಹೋಗಿ ನಿಮ್ಮ ಅವ್ನು ಕೇಳು ಹೇಳ್ತಾ ಕಿವ್ಯಾಗ. ಇನ್ನು ಆಕಿ ಕೇಳ್ಕೊಂಬರಕ್ಕೆ ನಾವು ಹೋಗ್ಲಾ ಇನ್ನು? ಹೋಗ್ಬೇಕು ಮತ್ತೆ ಈಗೇನು ಕರ್ದಿದ್ದು ನೋಡು ನಿಮ್ಮ ತಂಗಿನ ನೋಡಾಕ ಹೊರ ಬರಾಕತ್ತತಿ. ಆ ಕೊಪ್ಪದವ್ರ ಮನೆಗೆ ಹೋಗಿ ಒಂದೆರಡು ಕುರ್ಚಿ ತಗೊಂಬ ಹೋಗು. ಈಕಿ ನಾವು ಈಕಿ ನಾವು ಒಂಟೆ ಸೇಂತಲ್ಲ ಇದ್ರ ಕಿಸಬಾಯಿ ಹಳೆ ಕಿಸಬಾಯಿ. ನಿನಗೆ ನಾಗ್ಯ ಅನ್ನೋದು ಕಡಿಮೆ ಮಾಡು. ನೀ ಗೂಗಿ ಅಂತ ಕರೀರಿ ನಾಗಪ್ಪ ಅನ್ನ. ನಾ ಗೂಗಿ ಅಲ್ಲ ನೀನೇ ಹೋಗಿ ನಡಿ. ಒಂಟೆ ಸೇನ್ಕೊಂತತ್ಲಾಗ ಯವ್ವ ಮಗಳ ಸಂಗು ಒಂದ್ ಸ್ವಲ್ಪ ಚಂದಾಗಿ ರೆಡಿ ಆಗುವ ಹೊರ ಬರಾಕತ್ತತಿ. ಇದ್ರದ್ದು ಒಂದ್ ನಡಿ. ನಾಗಪ್ಪ ಏನ್ ಚೇರ್ ಹಿಡ್ದಿ ಅಲ್ಲೇ ಮನಿಗೆ ಬೀಗ್ರು ಬರತ್ತಾರ? ಬೀಗ್ರಲ್ಲ ಮಾವ ನಮ್ಮ ತಂಗಿನ ನೋಡಾಕ್ ಬರಾಕುಂತಾರ. ಅಂದ್ರ ನಿಮ್ಮ ತಂಗಿ ತೋರ್ಸಾತೀರ್ನ ಈಗ? ಹೌದೌದು ಅವ್ವ ತೋರ್ಸಾಕುಂತಾಳ ಅದಕ್ಕೆ ಚೇರ್ ತೊಗೊಂಟೇನಿ. ಹೌದನ ಒಟ್ಟ ಹಂಗಾರ ನಿಮ್ಮ ತಂಗಿದ ಫಿಕ್ಸ್ ಆತಂದ್ರ ನಿಂದು ಒಂದು ಜಿಗಿಸ್ಬಿಡನ್ ತಗೋ. ಜಿಗಿಸುದಂದ್ರ ಹಂಗಲ್ಲಿ ನಿಮ್ಮ ತಂಗಿದ ಮದ್ವಿ ಫಿಕ್ಸ್ ಆತಂದ್ರ ನಿಂದು ಜಿಗಿಸ್ಬಿಡುನ ಮದ್ವಿನ. ಉರ್ಪದಿ ಅಕ್ಕಾರ ಇವರ ನೋಡ್ರಿ ವರ. ನಮಸ್ಕಾರಪ್ಪ. ಹೆಸರೇನಪ್ಪ? ಜಗದೀಶ್ ರೀ. ಏನು ನೌಕರಿ ಮಾಡ್ತಿಪ್ಪ? ವಿಲೇಜ್ ಅಕೌಂಟೆಂಟ್ ಅದನ್ರಿ. ಇದು ಗೋರ್ಮೆಂಟಾ ಪ್ರೈವೇಟಾ? ಅಲ್ಲ ಅಂದ್ರೆ ಖಾಸಗಿನ ಏನು ಸರ್ಕಾರಿನ ಅಂತ ಕೇಳಿದೆ. ಸರ್ಕಾರಿ. ನಿಮ್ಮ ಮನ್ಯಾಗ ನೀವು ಎಷ್ಟು ಮಂದಿ ಇದ್ರಿ? ನಾನು ನಮ್ಮ ತಂಗಿ ಅಪ್ಪ ಅವ್ವ ನಮ್ಮ ಅಜ್ಜಿ 5 ಮಂದಿ ಇದಾವ್ರಿ. ಇಷ್ಟರು ಮಂದಿ ಕುಡಿಯೋದ್ರಿನ? ಹ್ಞೂ ರೀ. ಅಕ್ಕಾರ ಬರೀ ಪ್ರಶ್ನೆ ಕೇಳ್ತೀರಿ ನಾ ಹುಡುಗಿದ್ರಿ ಕರೀರಲ್ಲ ನೋಡ್ತೀವಿ. ಏಪ್ಪ ಸುಮ್ಮನೆ ಕುತ್ಕ. ಅಲ್ಲ ಮತ್ತು ಹೆಣ್ಣು ಕೊಡ್ತೀವಿ ಅಂದಮೇಲೆ ಹಿಂದೆ ಮುಂದೆ ಏನು ಕೇಳೋದ ಬೇಡ ಏನು? ಎಲ್ಲ ವಿಚಾರಿಸಿ ಕೊಡ್ಬೇಕಾಗತ್ತ. ನೀವು ಸುಮ್ಮನಿರು. ವಿಚಾರಿಸ್ರಿ ಅಕ್ಕಾರ. ಮೊದಲೇಕ ಹುಡುಗ ಹುಡುಗಿ ನೋಡ್ಲಿ ಒಬ್ರಿಗೊಬ್ರು ಮೆಚ್ಕೋಲಿ ಆಮೇಲೆ ನಿಮ್ಮ ಪ್ರಶ್ನೆ ಕೇಳ್ರಲ್ಲ. ಆಯ್ತು ತಗೊಳಪ್ಪ ಅಷ್ಟ ಮಾಡೋಣ. ಸಂಗೀ ಬಾರವಾ ಚಾ ತಗೊಂಬ. ಹೆಂಗೈತೆ ಕನ್ಯೆ ಮನಸ್ಸಿಗೆ ಬಂತ ನಿನಗೆ? ಅಲ್ರಿ ಹಂಗೆ ಮನಸ್ಸಿಗೆ ಬಂದೈತಿ ಅಂತಂದ್ರೆ ಹೆಂಗೆ ಸ್ವಲ್ಪ ಕುಂದ್ರಿಸಿ ಏನಾರ ಮಾತಾಡ್ಸ್ರಿ. ಹೌದಲ್ಲ ಅಕ್ಕಾರ? ಯಪ್ಪ ಒಂದಿಟ್ಟು ಅವಿನ ಕುಂಡ್ರಿಸ್ರಿ ಮಾತಾಡ್ಬೇಕಾಕೈತಿ. ಹೌದ್ರಿ ಇವ ಬಾ ಕುಂದ್ರು ಬಾ ಕುಂಡ್ರವ ನಮಸ್ಕಾರ ಮಾಡ್ಕೊಂಡ್ರಿ ಬೇ. ಸರಿ. ಅಂದಾಗ ನಿನ್ನ ಹೆಸರೇನು ಬೇ? ಸಂಗವ್ರಿ. ಸಂಗೀತ ರೀ. ನಿಮ್ಮ ಅಪ್ಪನ ಹೆಸರವ? ಗಣಪತಿ ರೀ. ನಿಮ್ಮ ಅವನ ಹೆಸರು ಬೇ? ಅನ್ಸವರ್. ಎಜುಕೇಶನ್ ಏನಾಗೈತಿವ? ನಮ್ಮ ಸಾಲಾಗ ನಾನ ಭಾಳ ಚಂದ ಅದೀನಿ ರೀ. ಅದ ಬೇ ಸಾಲಿ ಎಲ್ಲಿ ಮಠ ಕಲ್ತಿ ಅಂತ? 12ನೇ ಕಲ್ತೀನಿ ರೀ. PUC ಕಂಪ್ಲೀಟ್ ಆಗೈತೇನ್ರಿ? ಕಂಪ್ಲೀಟ್ ಆಗೈತ್ರಿ. 3 ವಿಷಯ ಹೋಗಿದ್ರಿ. ಚಲೋ ಆತಲ್ಲ ಬೇ. ನಮ್ಮ ಊರಾಗ ಒಂದು ಹುಡುಗಿವು 6 ವಿಷಯ ಡಮಾರ. ನೀನು 3 ಪಾಸ್ ಆಗಿ ಚಲೋ ಬೇ. ಅಡ್ಡಿಲ್ಲ. ಬರ್ಮಣ್ಣಾರ ಅವ್ರ ತಂದೆ ಏನು ಮಾಡ್ತಾರೆ ಕೇಳ್ರಿ. ಹೌದಲ್ಲ. ಅವಿ ನಿಮ್ಮ ಅಪ್ಪ ಬೇ? ನಮ್ಮ ಪಪ್ಪ ಗೋವಾದಾಗ ಕಂಡಕ್ಟರ್ ಮಾಡ್ತಾರೆ. ದುಡಿದ ಕುಡಿದ ಅನಿಸುತ್ತೆ ಬಹುಶಃ. ಆತು ನೀ ಸಾಮಾಡಿ ಹೋಗ್ಬಿಡಿ ಒಳಗೆ. ಜಗದೀಶವ್ರ ಬಡವ್ರ ಮನೆ ಕನ್ನೆ ಚಂದ ಐತಿ ಶಾಣ್ಯಾಕೈತಿ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಚಂದ ಐತಿ ಆದ್ರೆ ಶಾಣೆತನ ಇಲ್ಲ, ಅದ್ರೊಳಗೆ 0 ಐತಿ. ನಿಮಗೆ ಕನ್ಯೆ ಮನಸ್ಸಿಗೆ ಬಂದಿರಕ್ಕಿಲ್ಲಲ್ಲ ಇದು? ಹಂಗೇನಿಲ್ರಿ. ಹುಡುಗಿ ನೋಡಕ್ಕೆ ಚಂದ ಅದಾಳ.
ಸಾಲ್ಯಾಗ ಸ್ವಲ್ಪ ಹಿಂದಿರ್ಬೋದು ಕರೆ ಅದನ್ನು ತೊಗೊಂಡು ನಾರು ಏನು ಮಾಡೋದೈತಿ ನಮಗೇನು ಬೇಕು ರೀ ಹುಡುಗಿ ಚೆಂದಾಗಿ ಮಣಿತನ ನೋಡ್ಕೊಂಡು ಹೋದ್ರೆ ಮಕ್ಕಳು ನೋಡ್ಕೊಂಡು ಹೋದ್ರೆ ಸಾಕು ನನಗೆ ಹುಡುಗಿ ಓಕೆ ಆಗೈತಿ ನಾನು ನೋಡಿದ್ರೆ ಒಂದು 20-30 ಕನ್ಯೆ ತೋರಿಸಿ ಒಂದು ಕಡೆ ಕಮಿಷನ್ ಹೊಡಿಬೇಕಂತ ಮಾಡಿದ್ದೆ ನೀವು ನೋಡಿದ್ರೆ ಒಂದೇ ಕನ್ಯಕ್ಕೆ ಹೋಗ್ಬಿಟ್ಟ ಹಿಂಗಾಗಬಾರ್ದು ಹೆಂಗಾರ ಮಾಡಿದ್ನ ಕ್ಯಾನ್ಸಲ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂದಾಗ ಜಗದೀಶ್ವರ ಇವ್ರ ಮನ್ಯಾಗ ಪಾಕಿನೇ ಇಲ್ಲ ಇಲ್ಲ ಮನ್ಯಾಗಿಲ್ಲ ಅಂದ್ರೆ ಏನಾತ್ರಿ ಹಿತ್ತಲಾಗೋದು ಇರ್ಬೇಕು ಕಟ್ಸಿರ್ತಾರೆ ಕೇಳಿ ನೋಡ್ತಿದ್ದಾರೆ ಅಕ್ಕಾರ ನಿಮ್ಮ ಮನೆ ಹಿತ್ತಲ ಪಾಕಿನ ಐತೇನ್ರಿ ಹಿತ್ತಲ್ದಾಗ್ರೆ ಅಯ್ಯ ವಾಸನೆ ಬರ್ತದೆ ನಾವು ಕಡ್ಸೇ ಇಲ್ರಿ ಮತ್ತು ಈ 2 ನಂಬರ್ಗೆ ಏನು ಮಾಡ್ತೀರಿ ಅಯ್ಯ ಹೆಣ್ಮಕ್ಳೆಲ್ಲ ಗೌಡ್ರು ಹೊಲಕ್ಕೆ ಕಡೆ ಹೋಗ್ತಾರ ಗಂಡು ಮಕ್ಕಳೆಲ್ಲ ಕೆರೆ ಕಡೆ ಹೋಗ್ತಾರ್ರಿ ಜಗದೀಶ್ವರ ನಿಮಗೆ ಈ ಸಂಬಂಧ ಬೇಡ ಇದೆಲ್ಲ ಹಿಂಗೈತೆ ಅನ್ನೋ ಗೊತ್ತಿದ್ರೆ ನಿಮ್ಮಲ್ಲಿ ಕರ್ಕೊಂಡು ಬರ್ತಿದ್ದಿಲ್ಲ ನಿಮ್ಗೆ ಕನ್ನಿ ಬೇಕಿದ್ದಿಲ್ಲ 10 ಕನ್ನಿ ತೋರಿಸ್ತೀನಿ ಒಟ್ಟಿಗೆ ಕನ್ನಿ ಬೇಡ ನೋಡ್ರಿ ಹೋಗು ನೋಡ್ರಿ ಸ್ವಲ್ಪ ತಡ್ರಿ ಅಲ್ಲ ಅವರು ಟಾಯ್ಲೆಟ್ ತೊಗೊಂಡು ನಾ ಏನು ಮಾಡೋದೈತಿ ನನಗೆ ಈ ಹುಡುಗಿ ಓಕೆ ಆಗ್ಯಾಳ ಓಕೆ ಅಂತ ಹೇಳಿಬಿಡ್ರಿ ಬರ್ಮಣ್ಣರ ಹಿಂಗೆ ನೇರ ಹೇಳ್ತೇನಂತ ಬೇಜಾರು ಮಾಡ್ಕೊಬೇಡ್ರೆ ನಮಗೆ ಇಂಥ ಸಣ್ಣ ಪುಟ್ಟ ನೌಕರಿ ಮೇಲೆ ಇರೋರನ್ನ ಕರ್ಕೊಂಬರ್ಬೇಡಪ್ಪ ನನ್ನ ಮಗಳು ಹಂಗೆ ಕರ್ಪರ್ ಗೊಂಬೆ ಆಗ್ಯಾಳ ಆಕೆ ನೋಡಿದ್ರೆ ದೊಡ್ಡ MLA ಮಿನಿಸ್ಟ್ರು ಕಮಿಷನರ್ ಬಂದು ಹಂಗೆ ಮದುವೆ ಮಾಡ್ಕೊಂಡು ಹೋಗ್ತಾರ ಬೇಡಪ್ಪ ಇಂಥ ಸಣ್ಣ ಪುಟ್ಟ ನೌಕರಿ ಮೇಲೆ ಇದ್ದನ್ನು ಕರ್ಕೊಂಬರ್ಬೇಡಪ್ಪ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಲೆಕ್ಕ ಅಧಿಕಾರಿ ನಮ್ಮ ಗ್ರಾಮ ಪಂಚಾಯತಿಯಾಗ ಎಷ್ಟು ಹಳ್ಳಿ ಬರ್ತಾವಲ್ಲ ಇಷ್ಟು ಹಳ್ಳಿನೂ ಅವ್ರ ಕೈಯಾಗ ಇರ್ತಾವ ಅವ್ರು ತಿನ್ಬೇಕಂತ ಮನಸ್ಸು ಮಾಡಿದ್ರೆ ಬೇಕಾದಷ್ಟು ತಿಂದು ಗಳಿಸ್ಬೋದು ಅಂಥವ್ರಿಗೆ ನಿಮ್ಮ ತಂಗಿ ಕೊಡಾಕ ನೀವು ಒಲ್ಲೆ ಅಂತೀರಿ ಅಂದ್ರೆ ಎಂಥವ್ರಿಗೆ ಕೊಟ್ಟು ಮಾಡಾರ್ಲಿ ಏನಾಗಪ್ಪ ಆದ್ರೆ ನಿಮ್ಮ ತಂಗಿ ಮದುವೆಯಾಗನ ನಿಂದು ಒಂದು ಜಿಗಿಸ್ಬೇಕಂತಂದ್ರೆ ನಿಮ್ಮವ್ವ ಅದನ್ನು ಒಪ್ಪಾಗ್ತಾ ಇರಲಿಲ್ಲ ಇನ್ನು ಎಂಥವ್ರಿಗೆ ಕೊಟ್ಟು ಮದುವೆ ಮಾಡ್ತೀರಿ ನೀವು ಇಲ್ಲೋ ಮಾವ ನೀ ಭಾಳ ತಪ್ಪು ತಿಳ್ಕೊಂಡು ನಮ್ಮವ್ವ ಭಾಳ ಶಾಣೆಕದಾಳ ಅವಳು ಪೋದರು ಇನ್ಸ್ಪೆಕ್ಟರು MLA ಮಿನಿಸ್ಟ್ರಿಗೆ ಕೊಟ್ಟ ಮದುವೆ ಮಾಡ್ತಾಳೆ ಅದಕ್ಕೋಸ್ಕರನ ನಾವು ಕಾಯಕ್ಕೆ ಕುಂತೀವಿ ಆತ್ ತಗೋಲೆ ತಮ್ಮ ಹಿಂಗ ಆದ್ರೆ ನಿಂದು ಜಿಗಿಸೇ ಬಿಡೋಣ ಅದ್ರಾಗ ಜಿಗಿಸ್ ಮಾವ ಹಾಂ ಹಲೋ ನೋಡಿ ಬರ್ಮಣ್ಣ ಹೇಳಾಕತ್ತೀನಿ ಲಕ್ಷದಾಗ ಇಟ್ಕೋ ನನ್ನ ಮಗಳಿಗೆ ಇಂಥ ಕಂಚಿ ಪಿಂಜಿ ಹೊರ ತರಕ್ಕೆ ಹೋಗ್ಬೇಡ ನನ್ನ ಮಗಳು ನೋಡಿದ್ರೆ ಹಂಗೆ MLA ಇನ್ಸ್ಪೆಕ್ಟ್ರು ತಹಸೀಲ್ದಾರ್ ಎಲ್ಲರೂ ಮದುವೆ ಮಾಡ್ಕೊಂಡು ಹೋಗ್ತಾರ ಏನು ಹೇಳಾಕತ್ತೀನಿ ಲಕ್ಷದಾಗ ಇಟ್ಕೋ ಗೊತ್ತವಿ ಅದಕ್ಕೆ ಇವತ್ತು ತಹಸೀಲ್ದಾರ್ ಕರ್ಕೊಂಡು ಬರಾಕತ್ತಾನೆ ಅದ್ರ ಕಮಿಷನ್ 1,000 ರೂಪಾಯಿ ಆಕೈತೆ ನೋಡ್ಬೇ ಅಯ್ಯ 1,000 ರೂಪಾಯಿ ಯಾಕಯ್ಯಪ್ಪ 1,500 ಕೊಡ್ತೀನಿ ತೊಗೊಂಡು ಹೋಗು ಅಂತಂಗ ಹುಡುಗ ನೀ ಏನೇನ ರಾಗ ಹೇಳಕ್ಕೆ ಹೋಗ್ಬೇಡ ನೀ ಸುಮ್ ಕರ್ಕೊಂಬಾ ಹೇಳಾಕತ್ತೀನಿ ನೋಡು ಕಟ್ಟ ಮಾಡಿದಾರ ರೆಡಿಯಾಗಿ ಹೋಗು ನಾ ರೆಡಿನ ಅದೀನಿ ಬಿದ್ದಿಸ ರೆಡಿ ಅದೇನು ನಾಗ್ಯಾ ನಾಗ್ಯಾ ಸಂಘ ನೋಡಾಕ ತಹಸೀಲ್ದಾರ್ ಬರಾಕತ್ತಾರ ಕೊಪ್ಪದವ್ರ ಮನೆಗೆ ಹೋಗಿ ಒಂದು 4 ಚೇರ್ ತೊಗೊಂಬ ಹೋಗು ನಮಸ್ಕಾರ ರೀ ನಮಸ್ಕಾರ ಎಲ್ಲ ಹೇಳಿರಲ್ಲ ಅವ್ರಿಗೆ ಎಲ್ಲ ಹೇಳಿ ಸಾವ್ಕಾರ ಹಾಂ ಆದ್ರೆ ಅದರ ಕಮಿಷನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನಡ್ರಿ ಕಾರ್ತಿಕೇಯಪ್ಪ ನಡಿ ಹುಡುಗಿ ಹಂಗದಲ್ಲ ಸರಿಯಾಗದಲ್ಲ ಹುಡುಗಿ ನಾಗಪ್ಪ ಏನ್ ಮತ್ತೆ ಯಾರು ಬರತ್ತಾರ ನಿಮ್ ತಂಗಿ ನೋಡಕ ತಹಸೀಲ್ದಾರ್ ಬರಾಕಂತ ನೀ ಸಲ ಹೌದಾ ಆತ್ವ ನಿಮ್ ತಂಗಿದ್ ಫಿಕ್ಸ್ ಆತಂದ್ರ ನಿಂದು ಜಿಗ್ಸೆ ಬಿಡುನ ಜಿಗಿಸ ಆತ್ ವಯಸ್ಸು ಮುಗಿ ಕೊಡ್ದ ಒಟ್ಟು ನಿಂದು ಜಿಗ್ಸುನ ಹೆಂಗಾರ ಮಾಡಿ ಅನ್ಸಕ್ಕ ಹೊರ ಇರೋ ನೋಡ್ಬೆ ನಮಸ್ಕಾರ ರಮಣ್ಣ ಅಂದಾಗ ನನ್ನ ಬಗ್ಗೆ ಎಲ್ಲ ಹೇಳಿರ್ಬೇಕಲ್ರಿ ಹಾಂ ಹೇಳ್ಯಾರಿ ನೀವು ತಹಸೀಲ್ದಾರ್ ಅಂತ ಹೇಳ್ಯಾರಿ ಅದಲ್ಲ 2ನೇ ಸಂಬಂಧದ ಬಗ್ಗೆ ಅದ್ರ ಬಗ್ಗೆ ಏನು ಹೇಳಿಲ್ರಿ ಯಾಕಾಗವಲ್ದು ಬಿಡ್ರಿ ಅದಲ್ದ ನೀವು ದೊಡ್ಡ ನೌಕರಿಯಾಗದಿರಿ ನಡೀತೈತೆ ಬಿಡ್ರಿ ಸಂಗವ ಬೇ ಬಾ ಬಾ
ಕುರ್ಚಿ ಹಾಕೊಂಡ್ರಿ ತಂಗಿ ನಿನ್ನ ಹೆಸರೇನವ? ಯವ್ವಾ ಬರ್ತೀನಿ ತಡ್ರೆ. ಹಾಂ ಅಲ್ಲ ಹುಡುಗಿ ಭಾಳ ಸಣ್ಣಕ್ಕಿದ್ದಂಗೆ ಕಾಣ್ತಾಳಲ್ಲ. ಹುಡುಗಣ್ಣ ಕಾಂತಾನ ಅವನು. ಇಂಥ ಸಂಬಂಧ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಮೊದ್ಲಿಕ್ಕೆ ನೀವು ಯಾರು? ತಹಸೀಲ್ದಾರ್ ತನವ ಗೌರ್ಮೆಂಟ್ ನೌಕರಿ ಐತಿ. ಅಮ್ಮ ಅಮ್ಮ ಯಾಕಯ್ಯಪ್ಪ ನಿಮ್ಮ ಅವು ಕರೆಕತ್ತಾಳೇನ? ಆಮೇಲೆ ಬರ್ತೀನಿ ಅಂತ ಹೇಳಿ ಅಪ್ಪ. ಅದಕ್ಕಲ್ವೇ ನಮ್ಮ ಅಕ್ಕಗೆ ಹಣ್ಣು ಇಡಕ್ಕೆ ಬರತ್ತಾರ್ವೇ, ನಮ್ಮ ಕುರ್ಚಿ ಕೊಡ್ಬೇಕಂತೆ. ಶಿವ ಶಿವ ಏನು ಇವ್ರು ಕುಂದ್ರಕ್ಕೆ 2 ಕುರ್ಚಿ ಇಲ್ಲ, ಇವ್ರು ಗೌರ್ಮೆಂಟ್ ನೌಕರಿ ಬೇಕಂತಾರಲ್ಲ, ಹೆಂಗಿದು? ಅನ್ಸಕ್ಕ ಬಾಯ್ ಯಪ್ಪ ಯಾಕಪ್ಪ ನೋಡು ನಿಮ್ಮ ಮನ್ಯಾಗೆ 2 ಕುರ್ಚಿ ಸತಿ ಕುಂಡ್ರಾಕಂತೇಳಿ ಹೊಳ್ಳೋದು ನೋಡೋರು. ಹೋಗೇ ಬಿಟ್ರೆ ಹ್ಞೂ ಅಯ್ಯ ಹೋಗ್ಲಿ ಬಿಡು. ಏನು ಭಾರಿ ಹೊರ ಕರ್ಕೊಂಬಂದಿ ನೀನು. ನೀನ ನನ್ನ ಮಗಳು ಕರ್ಪೂರ ಗೊಂಬಿದ್ದಂಗೆ ಅದಾಳ. ಆಕಿ ಹಂಗೆ ಆಕಿನ ಮಾಡ್ಕೊಳಕ ಎಮ್.ಎಲ್.ಎ, ತಹಸೀಲ್ದಾರು, ಇನ್ಸ್ಪೆಕ್ಟ್ರು ಎಲ್ಲರ ಪಾಳೆ ಹಚ್ತಾರ ಆಕಿಗೆ. ಹಾಂ ಈಗ ಹಚ್ಚಿದ್ರಲ್ಲ ಪಾಳೆ ಹಚ್ಚಿ ಹೋದ್ರಲ್ಲ ಹಂಗಾವುದಿಲ್ಲ? ಏನು ಹೊರಕ್ಕೆ ನನ್ನ ಮಗಳು ತೋರಿಸಿದ ದೊಡ್ಡ ಹೆಚ್ಚಿನ ಮಾತು ನೋಡು. ಎಂಥ ಹೊರ ಕರ್ಕೊಂಬಂದಿಯಪ್ಪ ನೀನು ವಯಸ್ಸಾದನ್ನ. ಅಲ್ಲ ಎಂಥ ಹೊರ ಕರ್ಕೊಂಬಂದು ಎಷ್ಟು ಹೊರ ಕರ್ಕೊಂಬಂದು ನಿಂಗೆ ನಾನು? ನಾ ಮನಸ್ಸು ಮಾಡಿದ್ರೆ ನನ್ನ ಮಗಳಿಗೆ ಇಂಥವಲ್ಲ 100 ವರ ಪಾಳೆ ಹಚ್ತಾರ ನನ್ನ ಮಗಳಿಗೆ. ಯವ್ವ ಆ 100 ಮಂದಿ ಕರ್ಕೊಂಬಂದ ನಾನೇ ನನ್ನ ಕಮಿಷನರ್ ಕೊಡವಾ? ಕಮಿಷನ್ ಅಲ್ಲ ನಾ ಎಲ್ಲರೂ ಓಡ್ ಹಾಕಿದ್ದೇನ? ಇಲ್ಲೇ ಇರ್ತೀನಿ. ಇಲ್ಲ ಯಾವ್ದಾರ ಒಂದು ವರ ಕರ್ಕೊಂಡು ಬಂದು ಫಿಕ್ಸ್ ಮಾಡಿ ಮದ್ವಿ ಅವಾಗ ಕೊಡ್ತೀನಿ ಎಲ್ಲವನು ಸೇರಿ. ನೋಡುವ ನನಗೂ ಮನಿ ಮಠ ಹೆಂಡ್ರು ಮಕ್ಕಳು ಅದಾರ, ಹೊಡ್ತೀವಿ ನಡಿಬೇಕು ಬೇಡ. ನೀವತ್ತ ಕಮಿಷನ್ ಕೊಡ್ಲ ಅಂದ್ರೆ ನಮಗೆ ನಿನಗೆ ವರನ ಕರ್ಕೊಂಬರ. ಮತ್ತೆ ಹಂಗೆ ಮಾಡಿ ಮಾರಯ್ಯ. ತಗೋ ನೀ ಬಿಡಂಗೆ ಕಾಣಂಗಿಲ್ಲ ನನ್ನ ಕೈಗೆ ತಗೋ ಹಿಡಿ. ಎಲ್ಲರೂ ಓಡ್ ಹಾಕಿದ್ರೆ ಅಗತ ಮಾಡ್ತೀವಿ. ಇಲ್ಲ ಚಲೋ ಹೊಳೆ ವರ ಕರ್ಕೊ. ಮತ್ತೆ ಹೇಳಕತ್ತೀನಿ ಈಗ ನೆನಪು ಮಾಡಿ ಚಲೋ ಆತ್ ನೋಡು. ಇನ್ನೊಮ್ಮೆ ಹೊರ ಕರ್ಕೊಂಬರ್ತೀಯಲ್ಲ ಒಳ್ಳೆ ಹರಿಯದ ಹುಡುಗನ ಕರ್ಕೊಂಬ, ವಯಸ್ಸಾದ್ರನ್ನ ಕರ್ಕೊಂಬರಕ್ ಹೋಗ್ಬೇಡ. ಹರೇ ಹುಡುಗನ ಕರ್ಕೊಂಬರ್ತದ ಮರಿಬೇಡ ಮತ್ತೆ. ರೀ ಬರೀಲೆ ಅವ್ರಿಗೆ ಇರಾಕ ಒಂದು ಚಂದ ಮನಿ ಇಲ್ಲ, ಗೌರ್ಮೆಂಟ್ ನೌಕರಿ ಬೇಕಂತ ಅವ್ರಿಗೆ. ಎಂತೆಂಥವ್ರನ್ನ ತೋರಿಸ್ತಿರಲ್ರಿ ಕನ್ಯೆ ನಮ್ಗೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರಲ್ಲ. ಅಲ್ರಿ ನಾನು ಕಮಿಷನರ್ ಕೊಟ್ಟು ಹೋಗ್ರಿ. ಕಮಿಷನ ಕೊಡ್ತೇನೆ ತಗೋ. ಅನ್ಸಕ್ಕ ವರ ಇವ್ರ ನೋಡ್ರಿ ತಿಪ್ಪಣ್ಣ ಅಂತೇಳಿ. ತಿಪ್ಪಣ್ಣ ಅಲ್ರಿ, ತಿಪ್ಪೇಶ್. ತಿಪ್ಪೇಶ್.